ನಮಸ್ಕಾರ. ನಾನು ವಿಜಯ್ ಕುಮಾರ್ KN ಶಿಕಾರಿಪುರ ಅಂತ. ನಾನು ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಸರ್ಕಾರದ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈ ವಿಡಿಯೋದಲ್ಲಿ ಪ್ರೀ ರೌಂಡ್ ಅಂತೇನೋ ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ. ಸೊ ಅದ್ರ ವಿಶೇಷತೆ ಏನು? ಇದು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ? ಬಹಳಷ್ಟು ಪ್ರಮುಖವಾದ ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರಿ. ಈ ವರ್ಷದ ಹೊಸತು ಅಂತ ಅದರಲ್ಲೇ ನಾನು ಹೇಳಬೇಕಾಗಿತ್ತು. ಪ್ರೀ ರೌಂಡ್ ಇದೆ ಅಂತ ಹೇಳಿದ್ದೆ, ಆದರೆ ಪ್ರೀ ರೌಂಡ್ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ಟಿದ್ದಿಲ್ಲ ಶರು. ಆದರೆ ಈ ಪ್ರೀ ರೌಂಡ್ ಅನ್ನೋದು ಈ ವರ್ಷದ ಒಂದು ಒಂದು ಅದ್ಭುತ ಪರಿಕಲ್ಪನೆ ಅಂತಾನೆ ಹೇಳ್ಬೋದು. ನಾನು ಇದಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶಕರಾದ KA ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಪ್ರಸನ್ನ ಅವರಿಗೆ ಮತ್ತು ಇಡೀ KA ಬಳಗಕ್ಕೆ ನಾವು ಒಂದು ರೀತಿ ಋಣಿಯಾಗಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಅವರು ಈ ಒಂದು ರಿಸ್ಕ್ ಅನ್ನು ತಗೋತಾ ಇದ್ದಾರೆ KAದವರು. ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿ ಕೇಂದ್ರಿತವಾಗಿ ಅಥವಾ ಪೋಷಕ ಕೇಂದ್ರಿತವಾಗಿ ಒಂದು ರೀತಿ ಸಾಧಕ, ಒಂದು ರೀತಿ ಬಾಧಕ, ಅದನ್ನ ಎರಡನ್ನೂ ನಾನು ಹೇಳ್ತೀನಿ. ಈ ಪ್ರೀ ರೌಂಡ್ ಅನ್ನೋದು ಪೂರ್ವಭಾವಿ ಸುತ್ತು ಅಂತ ಮಾಡ್ತಾ ಇದ್ದಾರೆ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಮಾಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್, ಅದನ್ನು 4 ಬಿಟ್ಟು ಒಂದು ಪೂರ್ವಭಾವಿ ಸುತ್ತು ಅಂತ ಮಾಡ್ತಾ ಇದ್ದಾರೆ ಈ ಸಲ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನೀಟ್ ಮರುಪರೀಕ್ಷೆ ಆಗ್ತಾ ಇದೆ. ನೀಟ್ ಮರುಪರೀಕ್ಷೆ ಆಗಿ ಅದರ ರಿಸಲ್ಟ್ ಬರಲಿಕ್ಕೆ ಸುಮಾರು 30ರಿಂದ 35 ದಿನ ಆಗುತ್ತೆ. ಈ ಅವಧಿಯಲ್ಲಿ ಯಾವುದಾದ್ರೂ ಒಂದು ಸುತ್ತನ್ನ ಹಾಗೆ ಖಾಲಿ ಕೂರಬಾರ್ದು, ಅಥವಾ ವಿದ್ಯಾರ್ಥಿಗಳ ಅನುಕೂಲ ಕಲ್ಪಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ನಿರ್ಣಾಯಕ ಸುತ್ತನ್ನ ಒಂದು ನಿರ್ಧಾರ ಮಾಡಿ ತಗೊಂಡಿದ್ದಾರೆ ಯಾರು, KAದವರು. ಈ ಪೂರ್ವಭಾವಿ ಸುತ್ತಿನಲ್ಲಿ ನೀಟ್ ವಿಳಂಬ ಮುಖ್ಯವಾದ ಕಾರಣ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, 45,000 ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಅಥವಾ ಮೆಡಿಕಲ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ತಗೊಂಡಿರ್ತಾರೆ. ಮೆಡಿಕಲ್ ತಗೊಂಡೋದ ತಕ್ಷಣ ಇಲ್ಲಿ ನಮಗೆ ಅಪ್ಗ್ರೇಡೇಷನ್ ಅಂದರೆ ನಮ್ಮ ಆಪ್ಷನ್ಸ್ ಬೆಟರ್ ಆಗ್ತಾ ಹೋಗುತ್ತೆ, ಬೆಟರ್ ಆಪ್ಷನ್ ಸಿಗ್ತಾ ಹೋಗುತ್ತೆ. ಸೊ ಆದರೆ ಇದರಿಂದ ಏನು ಉಪಯೋಗ ಅಂತ ನಾನು ಹೇಳ್ತೀನಿ. ಪ್ರೀ ರೌಂಡ್ ಅಥವಾ ಪೂರ್ವಭಾವಿ ಸುತ್ತು ಅಂದರೆ ಇದು ಈಗಾಗಲೇ CET ವೆಬ್ಸೈಟಲ್ಲಿ ಅಥವಾ KA ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎಂಜಿನಿಯರಿಂಗ್ ಸೀಟು ಹಂಚಿಕೆ ಪಟ್ಟಿ ಎಲ್ಲ ಖಾಸಗಿ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಖಾಸಗಿ ಯೂನಿವರ್ಸಿಟಿಗಳಲ್ಲಿ, ಆಮೇಲೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ, ಎಷ್ಟೆಷ್ಟು ಸರ್ಕಾರಕ್ಕೆ, ಎಷ್ಟೆಷ್ಟು ಕಾಮೆಂಟ್ಗೆ ಮುಖಾಂತರ, ಎಷ್ಟೆಷ್ಟು ಮ್ಯಾನೇಜ್ಮೆಂಟ್ ಮುಖಾಂತರ ಅಂತ ಇದು ನಮಗೆ ಈಗಾಗಲೇ ಸ್ಪಷ್ಟವಾದ ಚಿತ್ರಣ ಸಿಕ್ಕಿದೆ. ಆಮೇಲೆ ಇದಕ್ಕಿಂತ ಸುಮಾರು 7,500ರಿಂದ 8,000 ಸೀಟ್ ಹೆಚ್ಚಾಗೋ ಸಾಧ್ಯತೆ ಇದೆ ಈ ವರ್ಷ. ನಾನು ಎಂಜಿನಿಯರಿಂಗ್ ಹೇಳ್ತೀನಿ. ಇನ್ನು ಯಾವುದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಯಾವ್ದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂದರೆ, ನಮಗೆ ಈಗ ಬರಬೇಕಾಗಿರೋದು ಒಂದು ಫಾರ್ಮಸಿ ಕೋರ್ಸಸ್ದು, ಆಮೇಲೆ ಟೆಕ್ನಾಲಜಿಕಲ್ ಅಲೈಡ್ ಅಂದರೆ BE BTech ಕೋರ್ಸ್ಗಳದ್ದು, ಎಂಜಿನಿಯರಿಂಗ್ ಕೋರ್ಸ್ಗಳದ್ದು, ಆಮೇಲೆ ಬಿ ಆರ್ಕ್ ಅಂದರೆ ಆರ್ಕಿಟೆಕ್ಚರ್ ಕೋರ್ಸ್ದು, ಅಗ್ರಿ ಅಲೈಡ್ ಕೋರ್ಸಸ್ಸು ಮತ್ತು ವೆಟರ್ನರಿ ಫುಡ್ ಸೈನ್ಸ್ ಕೋರ್ಸಸ್ಸು, ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಸು. ಅಲೈಡ್ ಹೆಲ್ತ್ ಸೈನ್ಸ್ ಅಲ್ಲಿ ಸುಮಾರು 20 ಟೈಪ್ ಆಫ್ ಕೋರ್ಸಸ್ ಇದಾವೆ. ಅದು ಪ್ರತಿ ಒಂದೊಂದು ವಿಡಿಯೋ ಮೂಲಕ ನಿಮಗೆ ವಿಸ್ತೃತವಾದ ಮಾಹಿತಿ ಕೊಡ್ತಾ ಹೋಗ್ತೀವಿ, ನೀವು ನಿರೀಕ್ಷೆ ಮಾಡ್ತಾ ಇರಿ. ಅದನ್ನ ನೀವು ಕೇಳಿದ್ದು ಇವಾಗ ಪ್ರೀ ರೌಂಡ್ ಅಂತ. ಈ ಪೂರ್ವಭಾವಿ ಸುತ್ತಿಗೆ ಮೆಡಿಕಲ್ನ ಹೊರತುಪಡಿಸಿ ಇನ್ನೆಲ್ಲಾ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಒಂದು ಪೂರ್ವಭಾವಿ ಸುತ್ತನ್ನು ಮಾಡ್ತಾರೆ. ಮೆಡಿಕಲ್ ಯಾಕೆ ಅಂದ್ರೆ, ನೀಟ್ ಆಗಿಲ್ಲ ಅಂದ್ರೆ ಮೆಡಿಕಲ್ ಮಾಡೋಕ್ಕಾಗಲ್ಲ. ನೀಟ್ನಲ್ಲಿ ಬರ್ತಕ್ಕಂಥದ್ದೇ ಆಯುಷ್ ಕೋರ್ಸ್ಗಳು ಮತ್ತೆ MBBS ಮತ್ತೆ BDS. ಸೊ ಒಂದು ಪ್ರಶ್ನೆ ಇದು ಮಾಡ್ಕೋಬಹುದು ಶರು ನೀವು. ಈಗ ಹಾಗಾದ್ರೆ ನಮ್ಮಲ್ಲಿ ಈ ಸೀಟಿನಲ್ಲಿ ಯಾವುದು ಮೆಡಿಕಲ್ ಸೀಟ್ಗಳಿಲ್ವಾ ಅಂತ. ವೈದ್ಯಕೀಯ ಸೀಟ್ಗಳು ನನ್ನ ಪ್ರಕಾರ ಒಂದು 2-3 ಇದೆ. ಅದನ್ನು ನಾನು ಮತ್ತೆ ಹೇಳ್ತೇನೆ. ಏನು ಅಂದ್ರೆ, ವೆಟರ್ನರಿ ಸೈನ್ಸ್ ಮತ್ತೆ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್, ಅದು ಡಾಕ್ಟರ್ ಕೋರ್ಸ್ಗಳೇ. ಫಾರ್ಮಾ ಡಿ ಅಂತ ಒಂದು ಡಾಕ್ಟರ್ ಕೋರ್ಸ್ ಇದೆ, ಅದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋನಿದ್ದೇನೆ ನಾನು. ಆದರೆ ಇಲ್ಲಿ ಪೂರ್ವಭಾವಿ ಸುತ್ತನ್ನು ನಾನು ಮಾತ್ರ ಅದ್ರ ಕೇಂದ್ರಿತವಾಗಿ ಹೇಳ್ತಾ ಹೋಗ್ತೇನೆ. ಈ ಪೂರ್ವಭಾವಿ ಸುತ್ತು ನೋಡಿ, ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೀವು ನೋಡಬೇಕು. ಈ ಪೂರ್ವಭಾವಿ ಸುತ್ತು ಅಥವಾ ಪ್ರೀ ರೌಂಡ್ ಏನಕ್ಕೆ ಮುಖ್ಯ ಆಗುತ್ತೆ. ಪ್ರೀ ರೌಂಡಲ್ಲಿ ಹೆಚ್ಚು ಕಡಿಮೆ ಒಂದು 10ರಿಂದ 20% ವಿದ್ಯಾರ್ಥಿಗಳಿಗೆ ನಿಮ್ಮ ಜನರಲ್ ಕೌನ್ಸಿಲಿಂಗ್ ಅಂದರೆ ಜನರಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನೀವು ಸೆಟ್ಲ್ ಆಗಿ ಹೋಗ್ಬಿಡ್ತೀರಾ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಒಂದು ನೀಟ್ ವಿಳಂಬಕ್ಕೋಸ್ಕರ ಪ್ರಾರಂಭ ಆಗಿದೆ. ಆಮೇಲೆ ಈಗ ಎಂಜಿನಿಯರಿಂಗ್, ಅಗ್ರಿ ಅಲೈಡ್, ಹೆಲ್ತ್ ಅಲೈಡ್ ಸೀಟ್ ಮ್ಯಾಟ್ರಿಕ್ಸ್ ಬಂದಮೇಲೆ ಪ್ರೀ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರೀ ರೌಂಡ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಆಪ್ಷನ್ ಎಂಟ್ರಿ ಇರುತ್ತೆ. ಆಪ್ಷನ್ ಎಂಟ್ರಿ ನೀವು ಅದೇ ಪ್ರಕಾರ ಮಾಡೋದು, ಆದರೆ ಚಾಯ್ಸ್ ಎಂಟ್ರಿ ಇರಲ್ಲ. ಅಯ್ಯೋ,
ಚಾಯ್ಸ್ ಎಂಟ್ರಿ ಇಲ್ಲದೆ ಇರುವಾಗ ಹೇಗೆ ನಾವು ಅದನ್ನ ಮಾಡೋದು? ಈಗ ನಾವು ಅದನ್ನ ಸೀಟ್ ಉಳಿಸ್ಕೊಂಡು ಹೋಗೋದು ಹೇಗೆ? ಸೀಟ್ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಯಾವ ಸೀಟ್ ಸಿಗುತ್ತೆ ನೀವು ಆ ಸೀಟಿಗೆ ಅಡ್ಮಿಷನ್ ಮಾಡಬೇಕಾಗತ್ತೆ. ಇದು ಅನ್ಯಾಯ ಆಗಲ್ವಾ? ಯಾಕೆ ಅಂದ್ರೆ ಯಾವ ವಿದ್ಯಾರ್ಥಿಗಳು, ಯಾವ ಪೋಷಕರು ಸ್ಪೆಸಿಫಿಕ್ ಆಗಿರ್ತಾರೆ, ಯಾರ್ಯಾರು ನಾವು ನಿರ್ದಿಷ್ಟವಾಗಿರ್ತಾರೆ. ನಾವು ಇದೇ ಕೋರ್ಸ್ಗೆ ಹೋಗ್ಬೇಕು, ನನಗೆ ವೆಟರ್ನರಿನೇ ಬೇಕು, ನನಗೆ ಅಗ್ರಿ ಕೋರ್ಸೇ ಬೇಕು, ನನಗೆ ಫಾರ್ಮಾಡಿನೇ ಬೇಕು, ನಾನು ಎಂಜಿನಿಯರಿಂಗೇ ಬೇಕು, ಎಂಜಿನಿಯರಿಂಗ್ನಲ್ಲಿ ಇಷ್ಟು ಸಾಕು, ಇಷ್ಟು ಕೋರ್ಸ್ಗಳು ಬಂದರೆ ನಾನು ಹೋಗ್ತೀನಿ, ವೇಟ್ ಮಾಡೋದಿಲ್ಲ ಅನ್ನೋರು, ಪರ್ಟಿಕ್ಯುಲರ್ ಆಗಿರೋರು, ಸ್ಪೆಸಿಫಿಕ್ ಇರ್ತಕ್ಕಂಥವ್ರು ಅವ್ರಿಗೆ ಬೇಕಾದಂಥ ಆಪ್ಷನ್ಸ್ಗಳನ್ನು ಮಾತ್ರ ಎಂಟರ್ ಮಾಡ್ಬೇಕಿಲ್ಲಿ. ಇಲ್ಲಿ 15 15 15 20 20 ಸೂತ್ರ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಹೋಗ್ತೀರಿ, ನಾನು ಹೋಗ್ತೀನಿ, ಖಂಡಿತವಾಗಿಯೂ ನಿರ್ದಿಷ್ಟವಾಗಿಯೂ ಈ ಕಾಲೇಜು ಈ ಕೋರ್ಸು ನನಗೆ ಇಷ್ಟ ಇದೆ, ಇದು ಸಿಕ್ಕರೆ ಮಾತ್ರ ಹೋಗ್ತೀನಿ ಅನ್ನೋರು ಅಷ್ಟು ಮಾತ್ರ ಒಂದಿಷ್ಟು ಆಪ್ಷನ್ ಎಂಟ್ರಿ ಮಾಡಿ ಪೂರ್ವಭಾವಿನಲ್ಲಿ. ಪೂರ್ವಭಾವಿ ಸುತ್ತಿನ ಆಯ್ಕೆಯನ್ನ, ಈ ಒಂದು ಚಾನ್ಸನ್ನ, ಈ ಒಂದು ಅವಕಾಶವನ್ನ ಯಾರು ದಯವಿಟ್ಟು ಕಳೆದುಕೊಳ್ಬೇಡಿ. ಈ ಪೂರ್ವಭಾವಿ ಸುತ್ತಲ್ಲಿ ನಿಮಗೆ ಒಂದು ವೇಗ್ ನಾಲೆಡ್ಜ್ ಇರುತ್ತೆ. ನಾವು ಸರಿ, ಇದಕ್ಕೆ ನಾನು ಹೇಳ್ತೀನಿ, ಬೇಕಾದ್ರೆ ಮಾರ್ಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಏನು ಕಟ್ ಆಫ್ ನೋಡ್ಕೊಳ್ಳಿ. ನಿಮಗೊಂದು ಸ್ಥೂಲವಾದಂಥ ನಾಲೆಜ್ ಸಿಗದೆ ಇದ್ರು ಒಂದು ಪಕ್ಷಿ ನೋಟ ಸಿಗುತ್ತೆ. ಅದರ ಆಧಾರದ ಮೇಲೆ ಇಲ್ಲಿ ನನಗೆ ಸಿಕ್ಕೇ ಸಿಗುತ್ತೆ, ನನಗೆ ಬೇಕೇ ಬೇಕು, ಸಿಕ್ಕೇ ಸಿಗುತ್ತೆ ಬೇಡ, ಬೇಕೇ ಬೇಕು ಅಂತಹ ಒಂದು 15 20 ಆಪ್ಷನ್ ಹಾಕಿ. ನಾನು ಹೇಳಿದ್ನಲ್ಲ ಫಸ್ಟ್ ಟಾಪ್, ಆ ಟಾಪನ್ನು ಇಲ್ಲಿ ಹಾಕ್ಕೊಡಿ. ಅಲ್ಲಿ ಸಿಕ್ಕಿದ್ರೆ ನೀವು ಹೋಗ್ತೀರ ತಾನೆ, ಸಿಕ್ಕರೆ ಅಡ್ಮಿಷನ್ ಆಗೋದು, ಇಲ್ಲ ಅಂದರೆ ಎಕ್ಸಿಟ್. ಸಿಗದೇ ಇದ್ರೆ ಬೇಡ, ಸಿಗದೇ ಇದ್ರೆ ನಮ್ದು ಪ್ರಶ್ನೆನೇ ಬೇಡ. ನೆಕ್ಸ್ಟ್ ಮತ್ತೆ ಜನರಲ್ ಕೌನ್ಸಿಲಿಂಗಿಗೆ, ಜನರಲ್ ಆಪ್ಷನ್ ಎಂಟ್ರಿಗೆ ಮತ್ತೆ ಮಾರ್ಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅದು ಮತ್ತೆ ಪ್ರಾರಂಭ ಮಾಡ್ತಾರೆ ಇನ್ನೊಂದು ತಿಂಗಳು ಬಿಟ್ಟು. ಸೊ ಹಾಗಾಗಿ ಪೂರ್ವಭಾವಿ ರೌಂಡ್ಗೆ ದಯವಿಟ್ಟು ಇಂಥ ಸದವಕಾಶವನ್ನು ಯಾರು ಕಳೆದುಕೊಳ್ಬೇಡಿ. ನಿಮಗೆ ತುಂಬ ಪರ್ಟಿಕ್ಯುಲರ್ ಇರ್ತಕ್ಕಂಥ ಚಾಯ್ಸ್ಗಳನ್ನು, ನಿರ್ದಿಷ್ಟವಾಗಿರ್ತಕ್ಕಂಥ ಚಾಯ್ಸ್ಗಳನ್ನು, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಚಾಯ್ಸ್ಗಳನ್ನು, ಆಪ್ಷನ್ಸ್ನ ಎಂಟರ್ ಮಾಡಿ. 15 20 ಸಾಕು. ಆದರೆ ಯಾವತ್ತೂ ಬೇರೆ ಹೋದ್ಸರಿ ನಾವು ಈ ಮಧ್ಯೆ ಸ್ವಲ್ಪ ಅದ್ರಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು, ಆಮೇಲೆ ನಮಗೆ ಸಿಗ್ತಕ್ಕಂಥದ್ದನ್ನು ಇದರಲ್ಲಿ ಹಾಕಿದರೆ, ನೀವು ಹೋಗಬೇಕು ಅಂದರೆ ಹಾಕ್ಕೊಳ್ಳಿ. ಆದರೆ ನಾನು ಒಂದು ಚಾನ್ಸ್ ತಗೋತೀನಿ ಅಂತ ಇಲ್ಲಿ ಚಾನ್ಸ್ ತಗೊಳಕ್ ಮಾಡಬೇಡಿ. ಯಾಕೆ ಅಂದರೆ ಇಲ್ಲಾಂದರೆ ನೀವು ಅಡ್ಮಿಷನ್ ಆಗಬೇಕು, ಇಲ್ಲಾಂದರೆ CET ಪ್ರಕ್ರಿಯೆಯಿಂದನೇ ಹೊರಗುಳಿತೀರಾ, ಎಕ್ಸಿಟ್ ಆಗೋಗ್ಬಿಡ್ತೀರಾ. ಹಾಗಾಗಿ ಇದು ಒಂದು ನಿರ್ಣಾಯಕ ಮತ್ತೆ ಒಂದು ಅದ್ಭುತವಾದ ಸುತ್ತು. ಯಾರಿಗೆ ಎಲ್ಲ ದೃಷ್ಟಿಕೋನದಿಂದನೂ ಒಂದು ಅದ್ಭುತವಾದ ಸುತ್ತು. ಆದರೆ ನಮಗೆ ಇಲ್ಲಿ ಅಪ್ಗ್ರೇಡೇಷನ್ಗೆ ಅವಕಾಶ ಇರೋದಿಲ್ಲ, ಅದೊಂದೇ ಬಾಧಕ ಇರೋದು. ಆದರೆ ಇದರಲ್ಲಿ ಭಾಗವಹಿಸಿ ನೀವು ಸೀಟ್ ಸಿಗದೆ ಇದ್ರೆ ಮುಂದಿನ ವಿದ್ಯಾರ್ಥಿಗಳಿಗೂ ಅವಕಾಶ ವಂಚಿತರಾಗಲ್ಲ. ಆದರೆ ತುಂಬ ಪರ್ಟಿಕ್ಯುಲರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವಕಾಶ ಫಲಪ್ರದ ಆಗುತ್ತೆ. ಹಾಗಾಗಿ ಈ ಸುತ್ತನ್ನ ಬಿಡಬೇಡಿ. ಆದರೆ ಚಾಯ್ಸ್ ಎಂಟ್ರಿನ ಆಪ್ಷನ್ ಎಂಟ್ರಿನ ನೀವು ಹೆಚ್ಚು ಜಾಗರೂಕತವಾಗಿ ನಿಮ್ಮ ಅಪ್ಪ ಅಮ್ಮ ಹೋಗಲೇಬೇಕು, ಹೋಗ್ತೀನಿ ಅನ್ನೋ ಆಪ್ಷನ್ಗಳನ್ನು ಮಾತ್ರ ಇದರಲ್ಲಿ ಹಾಕ್ಕೊಡಿ. ಈ ರೌಂಡನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದರೆ, ಈ ರೌಂಡನ್ನು ಮಾಡಿದ್ರೆ ಈ ಸದಾವಕಾಶವನ್ನು ಯಾರು ತಪ್ಪಿಸ್ಕೋಬೇಡಿ. ನೀವು ಯಾವುದೇ ಕೋರ್ಸ್ಗಳಾಗಲಿ, ನೀವು ಎಂಜಿನಿಯರಿಂಗ್ ಆಗಲಿ, ಫಾರ್ಮಾ ಅಲೈಡ್ ಆಗಲಿ, ಫಾರ್ಮಸಿ ಅಲೈಡ್ ಆಗಲಿ, ಫಾರ್ಮಾ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ ಅಲೈಡ್ ಆಗಲಿ, ಅಲೈಡ್ ಹೆಲ್ತ್ ಸೈನ್ಸ್ ಆಗಲಿ, ನೀವು ಹೋಗ್ತೀರಿ ಅನ್ನೋ ಕೋರ್ಸ್ಗಳನ್ನು ಇದರಲ್ಲಿ ಹಾಕ್ಕೊಳ್ಳಿ. ಸಿಕ್ಕರೆ ಹೋಗಿ, ಸಿಗ್ಲಿಲ್ಲರೆ ಜನರಲ್ ಕೌನ್ಸಿಲಿಗೆ ಎಂಟ್ರಿ ಆಗಲಿ. ಅದರಿಂದ ಇದನ್ನು ಆಮೇಲೆ ನಾನು ಒಂದು ನಿಮ್ಮ ವೇದಿಕೆ ಮೂಲಕ, ನಮ್ಮ ನ್ಯೂಸ್ ಕೆಫೆ ಚಾನಲ್ ಮೂಲಕ ನಾನು ಶರು ಮತ್ತು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ನನ್ನ ಮೊದಲಿಂದನೂ ಇದೊಂದು ಪ್ಯಾಷನ್ ಆಗಿದೆ, ನನ್ನ ವಿದ್ಯಾರ್ಥಿಗಳಿಗೆ ಉಪಯುಕ್ತತೆ ಆಗಿದೆ ಅನ್ನೋದಾದರೆ ನಾನು ಎಲ್ಲ ಇದಕ್ಕೂ ಮಾಹಿತಿ ಕೊಡಲಿಕ್ಕೂ ನಾನು ತಯಾರಿದ್ದೇನೆ. ಹಾಗಾಗಿ ನಿಮಗೆ ನಿಮ್ಮ ಈ ಒಂದು ಚಾನಲ್ನಲ್ಲಿ ನೀವು ನಿಮ್ಮ ರ್ಯಾಂಕನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರ್ಯಾಂಕಿಂಗನ್ನು ನೀವು ಯಾವುದಕ್ಕೆ ಹೋಗಬೇಕು ಅಂತ ಇದ್ದೀರಾ ಇದನ್ನು ರ್ಯಾಂಕಿಂಗನ್ನು ಮತ್ತು ನಿಮ್ಮ ಕ್ಯಾಟಗರಿಯನ್ನು ಹಾಕಿದರೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಒಂದು ಬೆಸ್ಟ್ ಆಪ್ಷನ್ಸನ್ನು, ಒಂದು 10 ರಿಂದ 15 ಆಪ್ಷನ್ ನನಗೇನು ದೊಡ್ಡದಲ್ಲ, ಒಂದು ಸ್ವಲ್ಪ ಸಂಕಷ್ಟ ಆಗುತ್ತೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಅದೇನು ದೊಡ್ಡದಲ್ಲ ನನಗೆ. ನಾನು ಅದಕ್ಕೆ ಸಿದ್ಧ ಆಗಿದ್ದೀನಿ. ನೀವು ಒಂದು ಸಿದ್ಧತೆ ಮಾಡ್ಕೊಳ್ಳಿ. ಈ ಒಂದು ಅವಕಾಶವನ್ನು, ಪೂರ್ವಭಾವಿ ಸುತ್ತಿನ ಅವಕಾಶವನ್ನು ಕಳೆದುಕೊಳ್ಬೇಡಿ ಸ್ನೇಹಿತರೆ. ಈ ಪೂರ್ವಭಾವಿ ಸುತ್ತಿನಲ್ಲಿ ಎಲ್ಲರೂ ಸಕ್ರಿಯವಾಗಿ ಸದವಕಾಶವನ್ನು ಬಳಸ್ಕೊಳ್ಳಿ.
ಸರ್ ಒಂದು ಸಣ್ಣ ಡೌಟ್ ಏನಂದ್ರೆ ಇದು ಯಾವಾಗ ಬರುತ್ತೆ ಪ್ರೀ ರೌಂಡ್ ಒಂದು, ಆಮೇಲೆ ಇದರಲ್ಲಿ ಅಪ್ಗ್ರೇಡೇಷನ್ ಇರಲ್ಲ ಅಂತ ಹೇಳಿದ್ರಿ, ಅದು ಯಾವ ರೀತಿ ಅನ್ನೋದು ತಿಳಿಸ್ಬೋದಾ? ಈಗ ನೀವು ಒಂದು 10 ಅಥವಾ ನಿರ್ದಿಷ್ಟವಾದ ನಾನು ಹೋಗಬೇಕು ಅನ್ನೋ ಆಪ್ಷನ್ಗಳನ್ನು ಹಾಕ್ತೀವಿ. ಹಾಕಿದಾಗ ನಿಮಗೆ ಯಾವುದಾದ್ರು ಒಂದು ಸೀಟ್ ಸಿಗುತ್ತೆ. ನಾವು 20 ಹಾಕಿದ್ದೀವಿ ಅಂದರೆ ಯಾವುದೋ 10ನೇದು ಸಿಕ್ತು ನನಗೆ, ಅಥವಾ 20ನೇದೇ ಸಿಕ್ತು. ಸಿಕ್ಕ ತಕ್ಷಣ ಅಡ್ಮಿಷನ್ ಮಾಡಿಸ್ಲೇಬೇಕು. ಇದಕ್ಕೆ ಪೂರ್ವಭಾವಿ ಸುತ್ತಿನಲ್ಲಿ ಇಲ್ಲಿ ಚಾಯ್ಸ್ ಎಂಟ್ರಿ ಇಲ್ಲ. ನಾನು ಸೀಟನ್ನು ಹೋಲ್ಡ್ ಮಾಡ್ಕೋತೀನಿ, ಇದು ಚಾಯ್ಸ್ 1 ಅಷ್ಟೇ. ಚಾಯ್ಸ್ 1 ಹೋಗೋದು. ಇಲ್ಲಿ ಚಾಯ್ಸ್ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಸಿಕ್ಕ ತಕ್ಷಣ ಹೋಗಬೇಕು ಅಂತ. ಇಲ್ಲಿ ಚಾಯ್ಸ್ 2 ಚಾಯ್ಸ್ 3 ಇಲ್ಲ ಅಂದಾಗ ನಮಗೆ ಅಪ್ಗ್ರೇಡೇಷನ್ಗೆ ಅವಕಾಶ ಇರಲ್ಲ. ಹಾಗಾಗಿ ಇಲ್ಲಿ ನೀವು ಹೋಗ್ತೀನಿ, ನಾನು ಇದರಲ್ಲಿ ಪರ್ಟಿಕ್ಯುಲರ್ ಇದ್ದೀನಿ ಅನ್ನೋರು ಮಾತ್ರ ಇದಕ್ಕೊಂದು ಯಾವಾಗಲೂ ಶರತ್, ಇದು ಒಂದು 20% ಜನ ಅಥವಾ ಇವಾಗ ಜಾಸ್ತಿ ಆಗಿದ್ದಾರೆ, 20% ಜನ ಈಗ ಪರ್ಟಿಕ್ಯುಲರ್ ಇರ್ತಾರೆ, ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಬೇರೆಯವರಿಗೂ ಅನುಕೂಲ ಆಗುತ್ತೆ ಅಂದ್ರೆ ನಾನು ಟಾಪ್ ಹೇಳಿದ್ನಲ್ಲ, ನನಗೆ ಸಿಗದೇ ಇರಲಿ ಅಂತ ಕೋರ್ಸ್ಗಳನ್ನ ಹಾಕೊಳ್ಳಿ ಅಂತ. ಹಾಕೊಂಡ್ರೆ ಸಿಕ್ಕರೆ ವೆಲ್ ಅಂಡ್ ಗುಡ್, ಸಿಗದೇ ಇದ್ರೆ ಮುಂದಿನ ಜನರಲ್ ಕೌನ್ಸಿಲ್ಗೆ ಹೋಗೋಣ. ಇದು ಯಾವಾಗ ಆಗುತ್ತೆ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರೀ ರೌಂಡ್ ಎಲ್ಲಾದ್ರೂ ಪ್ರಾರಂಭ ಆದ್ರೆ, ಈಗ ನೀಟ್ಗಿಂತ ಮುಂಚೆ, ನೀಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ಜನರಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಮಾಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಅವಾಗ ನೀಟ್ ಹುಡುಗರು ಆ ಕಡೆ ಹೋಗ್ತಾರೆ, ಈ ನಮ್ಮ ಪರ್ಟಿಕ್ಯುಲರ್ ಹುಡುಗರು ಈ ಕಡೆ ಬರ್ತಾ ಹೋಗ್ತಾರೆ. ಅಲ್ಲಿ ಕರೆಕ್ಟ್ ಡಿವಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಎಲ್ಲರಿಗೂ ತಮ್ಮ ಅವಕಾಶಗಳಲ್ಲಿ ಅಪ್ಗ್ರೇಡೇಷನ್ ಸಿಗ್ತಾ ಹೋಗುತ್ತೆ. ಬೇಕಾದನ್ನ ಉಳಿಸ್ಕೋಬಹುದು, ಬೇಡ ಅದನ್ನ ನಾವು ಡಿಲೀಟ್ ಮಾಡ್ಕೋಬಹುದು. ಚಾಯ್ಸ್ ಎಂಟ್ರಿ ಇರುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ಇರಲ್ಲ, ಓನ್ಲಿ ಆಪ್ಷನ್ ಎಂಟ್ರಿ. ಅದರಿಂದ ಈ ಆಪ್ಷನ್ ಎಂಟ್ರಿನ ಪ್ರೀ ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಪರ್ಟಿಕ್ಯುಲರ್ ಆಪ್ಷನ್ ಎಂಟ್ರಿ ಅಂತ ಕರಿತೀನಿ, ನಿರ್ದಿಷ್ಟವಾದ ಆಪ್ಷನ್ ಎಂಟ್ರಿ ಅಂತ ಕರಿತೀನಿ. ಈ ಪ್ರೀ ರೌಂಡ್ನ ಪೂರ್ವಭಾವಿ ಸುತ್ತನ್ನ ನೀವು ಬಳಸ್ಕೊಳ್ಳಿ. ಇದಕ್ಕೆ ನಾನು ಒಂದು ಸಣ್ಣ ಸಹಾಯವನ್ನ ನಾನು ಈ ವೇದಿಕೆ ಮೂಲಕ, ಈ ವಾಹಿನಿ ಮೂಲಕ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಅಂದ್ರೆ ಪರ್ಟಿಕ್ಯುಲರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಇದು ಸ್ಟಾರ್ಟ್ ಆಗುತ್ತಾ? ಹೌದು, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಕೈಯಲ್ಲಿದೆ, ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ವೆರಿಫಿಕೇಶನ್ ಸ್ಲಿಪ್ ಇದೆ. ವೆರಿಫಿಕೇಶನ್ ಸ್ಲಿಪ್ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿಗೆ ಸಿದ್ಧರಾಗಿದ್ದೀರಾ ಅಂತ ಅರ್ಥ, ಸನ್ನದ್ಧರಾಗಿದ್ದೀರಾ ಅಂತ. ಇದೊಂದು ಸಣ್ಣ ಸಮರ ನಮ್ಮ ಇದ್ರದ್ದು. ಈ ಸಮರ ಸನ್ನದ್ಧರಾಗಿದ್ದೀರಾ ಸೈನಿಕರು ನೀವು. ಇಲ್ಲಿ ಸಿದ್ಧರಾಗಿರ್ತಕ್ಕಂಥವರಿಗೆ ಒಂದು ಸಣ್ಣ ಅವಕಾಶ, ಒಂದು ಸದವಕಾಶ. ಅದನ್ನ ನಮ್ಮ KA ನೋಡಿ, ಯಾರು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ, ಜನರ ಆಶೋತ್ತರಗಳನ್ನ, ನಮ್ಮ ವಿದ್ಯಾರ್ಥಿಗಳ ಆಶೋತ್ತರವನ್ನ ಬಯಸ್ತಾರೆ ಅಂತ ಆ ಒಂದು ಆರ್ದ್ರತೆ ಇರ್ತಕ್ಕಂಥ, ಅಂತ ಆಸ್ಥೆ ಇರ್ತಕ್ಕಂಥ ವ್ಯಕ್ತಿಗಳು ಒಂದು KA ಅಂತ ವೇದಿಕೆಗೆ ಬಂದರೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಹಾಗಾಗಿ ನಾನು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿ ಸಮೂಹದ ಮತ್ತು ಪೋಷಕ ಸಮೂಹದ ಪರವಾಗಿ ಇದೊಂದು ಒಳ್ಳೆ ಅವಕಾಶ. ಮುಂದೆ ಜನರಲ್ ಕೌನ್ಸಿಲಿಂಗ್ ಇದ್ದೇ ಇದೆ, ಆದರೆ ಇದನ್ನೊಂದು ಅವಕಾಶ ಬಳಸ್ಕೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಬಳಸ್ಕೊಳ್ಳೋಣ. ಒಂದು 20 ರಿಂದ 25% ವಿದ್ಯಾರ್ಥಿಗಳು ಹೋಗ್ಬಿಡ್ತಾರೆ. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅವರು ಅಡ್ಮಿಷನ್ ಆಗೋಗ್ಬಿಡ್ತಾರೆ, ಎಲ್ಲ ಸೆಟ್ಲ್ ಆಗ್ಬಿಡುತ್ತೆ. ನಂತರ ನಮ್ಮ ಮುಂದಿನ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಅದರ ಇನ್ನಿತರ ವಿದ್ಯಾರ್ಥಿಗಳಿಗೆ ಒಂದು 4 ರೌಂಡ್ಗಳು ನಡೀತಾ ಹೋಗುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಈ ತರದೊಂದು ಸುತ್ತಿದೆಯೋ ಇಲ್ಲೋ ಅನ್ನೋದು. ಸೊ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮಿತ್ರರೇ, ಈ ವೇದಿಕೆ ಮೂಲಕ ನಾನು ನಿಮಗೆ ಒಂದು ಸಣ್ಣ ಸ್ಪಂದನೆ ಏನು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದೀನಿ ಅಂದರೆ, ನೀವು ನಿಮ್ಮ ಮಕ್ಕಳ ಅಥವಾ ನಿಮ್ಮ ಗೊತ್ತಿದ್ದವರ ಅಥವಾ ನಿಮ್ಮ ಪೋಷಕರ, ನಿಮ್ಮ ಯಾರೇ ಆಗಲಿ, ನಿಮಗೆ ಗೊತ್ತಿದ್ದವರ ರ್ಯಾಂಕಿಂಗ್ ಮತ್ತು ಅವರ ಕ್ಯಾಟಗರಿಯನ್ನು, ಮತ್ತು ನೀವು ಯಾವ ಊರಿನಲ್ಲಿ ಬೇಕು ನಿಮಗೆ ಎಂಜಿನಿಯರಿಂಗ್ ಸೀಟ್ ಅನ್ನೋರು ಒಂದು ಸಣ್ಣ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರ್ಯಾಂಕಿಂಗ್ ಮತ್ತು ನಿಮ್ಮ ಕ್ಯಾಟಗರಿನ ಹಾಕಿದರೆ ಸಾಧ್ಯವಾದಷ್ಟು ನಿಮಗೆ ಯಾವ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನನ್ನ ವಿಶ್ಲೇಷಣೆಯ ವ್ಯಾಪ್ತಿಗೆ ಒಳಪಟ್ಟು ನಾನು ನಿಮಗೆ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವೇದಿಕೆ ಅದು ಆ ರೀತಿ ಉಪಯೋಗಿಸ್ಕೊಳ್ಳೋಣ. ನ್ಯೂಸ್ ಕೆಫೆ ಈ ವೇದಿಕೆಯಲ್ಲಿ ನೀವು ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ಅಷ್ಟೇ, ಸಾಧ್ಯವಾದಷ್ಟು 1 ಅಥವಾ 2 ದಿನದಲ್ಲಿ ನಿಮಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅಥವಾ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ಈ ರೀತಿನಾದರೂ ಸದುಪಯೋಗ ಪಡಿಸ್ಕೊಳ್ಳೋಣ.